ವನಸಿರಿ ನಾಡು ಎಂದೇ ಖ್ಯಾತವಾಗಿರುವ ನದಿ, ತೊರೆ, ಡ್ಯಾಂ, ಕಾಡು, ಆದಿವಾಸಿಗಳು, ಕಾಡಂಚಿನ ಜನರುಗಳಿಂದ ವೈವಿಧ್ಯಮಯವಾಗಿ ಗಮನ ಸೆಳೆಯುವ ಎಸ್ಟಿಕೋಟೆ, ಸರಗೂರು ತಾಲೂಕುಗಳನ್ನು ಒಳಗೊಂಡ ಎಸ್ಟಿಕೋಟೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಕಚೇರಿಯಲ್ಲಿ ಗುರುವಾರ ಸಂಭ್ರಮ ಸಡಗರ ಮನೆ ಮಾಡಿತ್ತು. ರಾಜ್ಯದಲ್ಲಿ ಜಾತ್ಯತೀತ ಜನತಾದಳ ಉದಯವಾಗಿ 25 ವರ್ಷ ಸಂದಿದ್ದು, ಪಕ್ಷದ ವರಿಷ್ಠ ಎಸ್ ಟಿ ಕುಮಾರಸ್ವಾಮಿ ಕರೆ ಮೇರೆಗೆ 25ನೇ ವರ್ಷದ ಬೆಳ್ಳಿ ಹಬ್ಬವನ್ನ ಪಕ್ಷದ ಮುಖಂಡರು, ಕಾರ್ಯಕರ್ತರು ಸಂಭ್ರಮ ಸಡಗರದಿಂದ ಸೆಲೆಬ್ರೇಟ್ ಮಾಡಿದ್ರು. 2028ನೇ ಸಾಲಿನ ವಿಧಾನಸಭೆ ಚುನಾವಣೆಗೆ ಎಸ್ಟಿಕೋಟೆ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಕೃಷ್ಣ ನಾಯಕ್ ಸಾರಥ್ಯದಲ್ಲಿ ಜೆಡಿಎಸ್ ಕಚೇರಿಯಲ್ಲಿ ಜಮಾಯಿಸಿದ ಮುಖಂಡರು ಮತ್ತು ಕಾರ್ಯಕರ್ತರುಗಳು ಪಟಾಕಿ ಸಿಡಿಸಿ, ಕೇಕ್ ಕತ್ತರಿಸಿ, ಅನ್ನ ಸಂತರ್ಪಣೆ, ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಗಳ ಮೂಲಕ ಪಕ್ಷದ 25ನೇ ವರ್ಷದ ಬೆಳ್ಳಿ ಮಹೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ರು. ಪಕ್ಷದ 25ನೇ ವರ್ಷದ ಬೆಳ್ಳಿ ಮಹೋತ್ಸವದ ಸಂಭ್ರಮ ಒಂದೆಡೆಯಾಗಿದ್ರೆ, ಮತ್ತೊಂದೆಡೆ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಇದೇ ದಿನ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನ ವಶಪಡಿಸಿಕೊಂಡ ಸಡಗರ ಮತ್ತೊಂದೆಡೆ ಆಗಿತ್ತು. ಜೆಡಿಎಸ್ ಪಕ್ಷದ ಶಿವರಾಜು ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಮಂಗಳ ಆಯ್ಕೆ ಘೋಷಣೆ ಆಗ್ತಾ ಇದ್ದಂತೆ ಪಕ್ಷದ ಕಚೇರಿಯಲ್ಲಿ ಮುಖಂಡರು, ಕಾರ್ಯಕರ್ತರು, ಬೆಂಬಲಿಗರ ಜೊತೆ ಕಾಲ್ನಡಿಗೆ ಮೂಲಕವೇ ಕೃಷಿ ಕಚೇರಿ ಮುಂಭಾಗ ಹೆಜ್ಜೆ ಹಾಕಿದ ಕೃಷ್ಣ ನಾಯಕ್ ಸೇರಿದಂತೆ ಇನ್ನಿತರರು, ನೂತನವಾಗಿ ಆಯ್ಕೆಯಾದ ಶಿವರಾಜು ಮತ್ತು ಮಂಗಳ ಸೇರಿದಂತೆ ಇದಕ್ಕೆ ಸಹಕರಿಸಿದ ಮುಖಂಡರುಗಳಿಗೆ ಶಾಲು ಹೊದಿಸಿ, ಮೈಸೂರು ಪೇಟ ತೊಡಿಸಿ, ಪಟಾಕಿ ಸಿಡಿಸಿ ಗೆಲುವಿನ ಸಂಭ್ರಮಾಚರಣೆ ನಡೆಸಿದ್ರು. ದಾರಿ ಕೊಡ್ರಿ, ಒಂಚೂರು ಫ್ರೀ ಆಗಿ ಅವ್ರಿಗೆ ಇದು ಮಾಡ್ರಿ. ಹಾಕ್ಬೇಕಂತ ಅಲ್ಲಿಂದ ಮತ್ತೆ ಕಾಲ್ನಡಿಗೆ ಮೂಲಕ ಜೆಡಿಎಸ್ ಪಕ್ಷಕ್ಕೆ ಆಗಮಿಸಿ ಸಭೆ ಸೇರಲಾಯಿತು. ಈ ವೇಳೆ ಕಾಂಗ್ರೆಸ್ ತೊರೆದ ತಾಲೂಕಿನ ಮುಖಂಡ ಚಂದ್ರನ್ ನಾಯಕ್ ಸೇರಿದಂತೆ ಇನ್ನಿತರರನ್ನ ಜೆಡಿಎಸ್ ಪಕ್ಷಕ್ಕೆ ಬರಮಾಡಿಕೊಳ್ಳಲಾಯಿತು. ಜೆಡಿಎಸ್ ಪಕ್ಷಕ್ಕೆ 25 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಭಾರಿ ಗಾತ್ರದ ಕೇಕ್ ಕಟ್ ಮಾಡಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರುಗಳಿಗೆ ತಿನ್ನಿಸುವ ಮೂಲಕ ಬೆಳ್ಳಿ ಮಹೋತ್ಸವವನ್ನ ಸೆಲೆಬ್ರೇಟ್ ಮಾಡಲಾಯಿತು. ನಂತರ ಕೋಟೆ ಮತ್ತು ಸರಗೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಗಳಿಗೆ ತೆರಳಿ ಅಲ್ಲಿನ ರೋಗಿಗಳಿಗೆ ಬ್ರೆಡ್, ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ನಾನೇ ಹಾಕ್ತೀನಿ ವಿಡಿಯೋ. ಸ್ವಲ್ಪ ನೋಡ್ರಪ್ಪ, ಜನ ಹುಡ್ಕೊಡ್ರಪ್ಪ. ಸರ್ ಇಲ್ಲಿ ನೋಡಿ, ಬನ್ನಿ ನೂತನ ಅಧ್ಯಕ್ಷ. ಜಾಸ್ತಿ ತಿನ್ಸಿ ಸರ್, ಕಾಣಂಗ್ ತಿನ್ಸಿ. ಜಾಸ್ತಿ ಕೊಡಿ ಉಪಾಧ್ಯಕ್ಷರುಗಳಿಗೆ, ಎಲೆಕ್ಷನ್ ಓಡಾಡ್ಬೇಕು. ಈ ವೇಳೆ ಪಕ್ಷದ ಕಚೇರಿಯಲ್ಲಿ ಕಾರ್ಯಕ್ರಮ ಹಾಗೂ ಬೆಂಬಲಿಗರು ಮತ್ತು ಕಾರ್ಯಕರ್ತರನ್ನ ಉದ್ದೇಶಿಸಿ ಯುವ ಮುಖಂಡ ಕೃಷ್ಣ ನಾಯಕ್ ಮಾತನಾಡಿ, ಪ್ರಾದೇಶಿಕ ಪಕ್ಷವಾದ ನಮ್ಮ ಜೆಡಿಎಸ್ ಪಕ್ಷ 25 ವರ್ಷ ಪೂರೈಸಿದೆ. ಇದು ನಿಜಕ್ಕೂ ನಮಗೆಲ್ಲ ಹೆಮ್ಮೆ. ಮಾಜಿ ಪ್ರಧಾನಿ ದೇವೇಗೌಡರು ಕಟ್ಟಿದ ಪಕ್ಷ 25 ವರ್ಷ ಪೂರೈಸಿದೆ ಅನ್ನೋ ಹೆಮ್ಮೆ ನಮ್ಮೆಲ್ಲರದ್ದಾಗಿದೆ. ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯ ಇದೆ. ಆದರೆ ಎಲ್ಲರನ್ನ ಸಮಾನಾಗಿ ಕರೆದುಕೊಂಡು ಪಕ್ಷವನ್ನ ಸಂಘಟಿಸಬೇಕಿದೆ. ಮುಖಂಡರು ಮತ್ತು ಕಾರ್ಯಕರ್ತರ ಉತ್ಸಾಹ ನೋಡಿದ್ರೆ ಎಸ್ ಟಿ ಕುಮಾರಸ್ವಾಮಿ ಅವರು ಮುಂದೆ ಮತ್ತೊಮ್ಮೆ ಸಿಎಂ ಆಗೋದ್ರಲ್ಲಿ ಯಾವ ಅನುಮಾನವೂ ಬೇಡ. ಬಿಹಾರ ಚುನಾವಣೆ ಮಾದರಿಯಲ್ಲೇ ಜೆಡಿಎಸ್ ಪಕ್ಷ ಮುಂದೆ ಮತ್ತೆ ಅಧಿಕಾರಕ್ಕೆ ಬರಲಿದೆ. ಕಾರ್ಯಕರ್ತರುಗಳು ಇದೇ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರೆ ಕೇವಲ ಎಸ್ಟಿಕೋಟೆ ಮಾತ್ರವಲ್ಲ, ಇಡೀ ರಾಜ್ಯದಲ್ಲಿ ಬಹುಮತ ಪಡೆದು ಅಧಿಕಾರದ ಗದ್ದುಗೆ ಏರಲಿದೆ. ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಉತ್ತಮ ಭವಿಷ್ಯವಿದೆ. ಇದಕ್ಕೆ ನಾನೇ ಸಾಕ್ಷಿ ಅಂತ ಜೆಡಿಎಸ್ ಪಕ್ಷ ಹಾಗೂ ಪಕ್ಷದ ನಾಯಕ ದೇವೇಗೌಡ ಹಾಗೂ ಎಸ್ ಟಿ ಕುಮಾರಸ್ವಾಮಿ ಅವರ ಹೋರಾಟಗಳ ಬಗ್ಗೆ ಮುಖಂಡರು ಮತ್ತು ಕಾರ್ಯಕರ್ತರುಗಳಿಗೆ ತಿಳಿಸಿದ್ರು. ನಾವು ಪ್ರತಿ ಗ್ರಾಮದಲ್ಲಿ
ನಿಮ್ಗೆಲ್ಲ ಗೊತ್ತಿದೆ ಯಾವ್ಯಾವ ಸಮಾಜದ ಓಟು ಕಾಂಗ್ರೆಸ್ ಪಕ್ಷದ ಜೊತೆ ಇದೆ, ಆ ಪಕ್ಷದ ಮುಖಂಡರನ್ನ, ಆ ಪಕ್ಷದ ಕಾರ್ಯಕರ್ತರನ್ನ ನೀವು ವಿಶ್ವಾಸ ಗಳಿಸಿ ಪ್ರೀತಿಯಿಂದ ಅವ್ರನ್ನ ನೀವು ತಗೊಳಕ್ ನೋಡಿ. ನೀವು ಇಲ್ಲಿ ಇರೋದೇ ನಾವೇ ಖುಷಿ ಆಡ್ಕೊಂಡು ಜಗಳ ಆಡ್ಕೊಂಡಿದ್ರೆ 43 ಮೇಲೆ ಹೋಗಲ್ಲ, ನಾವು 43 ಇರ್ತೀವಿ. ನಾವು 75-81 ಲಕ್ಷ ಗಂಟೆ ಓಟ್ ರೀಚ್ ಆಗುತ್ತೆ. ಎಲ್ಲಾ ಸಮಾಜದ ಒಪ್ಪಿಸ್ಕೊಂಡು ಈ ಮಗಳಲ್ಲಿ ನೀವೊಂದು ಚೇರ್ ಹಾಕೊಂಡು ಅವ್ರೊಂದು ಚೇರ್ ಹಾಕಿ 94ನೇ ಇಸ್ವಿಲಿ ದೇವೇಗೌಡರು ಸಾಹೇಬರು ಯಾವ ತರ ಮಾಡಿದ್ರು ಅಂದ್ರೆ ಅಧಿಕಾರ ಇಂಡಿಪೆಂಡೆಂಟ್ ಆಗಿ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾದ್ರೆ ಅಷ್ಟು ಸುಲಭ ಇರಲಿಲ್ಲ. ವೇದಿಕೆಯಲ್ಲಿ ಎಲ್ಲಾ ಸಮಾಜದ ಮುಖಂಡರನ್ನ ಈ ರಾಜ್ಯ ಸುತ್ತಿ ಎಲ್ಲಾ ಸಮಾಜದ ನಾಯಕರನ್ನ ವೇದಿಕೆ ಮೇಲೆ ಕುಂದಿರಿಸಿಕೊಂಡು ಅವರು ಈ ರಾಜ್ಯದಲ್ಲಿ 116 ಸೀಟ್ ಗೆಲ್ಲಿಸಿಕೊಂಡು ಮುಖ್ಯಮಂತ್ರಿ ಆಗಿದ್ದು. ಅದರಿಂದ ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಒಂದೇ ಸಮಾಜದ 1-2 ಸಮಾಜದ ಕೈಲಿ ನಾವು ಗೆಲ್ಲಕ್ಕಾಗಲ್ಲ. ಎಲ್ಲ SC, ST, OBC ಎಲ್ಲಾ ಸಮಾಜದವ್ರನ್ನೇ ವಿಶ್ವಾಸ ತಗೊಂಡು ನೀವು ಮುಂದಿನ ಚುನಾವಣೆ ನಾನಾಗಿ ಮುಂದೆ ಇನ್ನೊಬ್ಬರಾಗಿ ಸಾಮಾನ್ಯ ಜನಕ್ಕೆ ನಾವು ಅಧಿಕಾರ ಕೊಡೋದನ್ನ ನಾವು ತಪ್ಪಿಸ್ತೀವಿ ಅಂದ್ರೆ ಈ ಜನ ನೀವು ಇಲ್ಲಿರೋರು ಯಾರನ್ನ ಇಷ್ಟಪಟ್ಟು ಯಾರನ್ನ ಆಯ್ಕೆ ಮಾಡಿರ್ತೀರಿ ಅವ್ರಿಗೆ ಅಧಿಕಾರ ಕೊಡ್ಬೇಕು. ಅದನ್ನ ವಾಮಮಾರ್ಗದಲ್ಲಿ ತಪ್ಪಿಸೋದು, ಮುಂದೂಡೋದು. ಈಗ ಜನ ಇವ್ರನ್ನ ಬೇಡ ಅಂತ ಹೇಳಿದ್ದಾರೆ, ಆ ಸೊಸೈಟಿಯಲ್ಲಿ ಅವ್ರ ಪಕ್ಷಕ್ಕೆ ಸೂಚಕರಿದ್ದಂಗೆ ಆಗಿದ್ದಾರೆ, ಅಭ್ಯರ್ಥಿಯಾಗಕ್ಕೆ ಸೂಚಕರಿದ್ದಂಗೆ ಆಗಿದ್ದಾರೆ. ಅಂತ ಸಂದರ್ಭದಲ್ಲಿ ನಮ್ಮ ಪಕ್ಷದಲ್ಲಿ ಅಧಿಕಾರ ಇಟ್ಕೋತಾರೆ ಅಂತ ಹೇಳಿ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಮುಂದೂಡುತ್ತೆ. ಇದು ಎಷ್ಟು ಮಟ್ಟಿಗೆ ಸರಿ? 2 ಪಂಚಾಯತಿನ ಹಿಂದೆ MDCC ಬ್ಯಾಂಕ್ ಅದೇ ರೀತಿ ಮಾಡಿದ್ರು. ನಮ್ಮ ಹೆಬ್ಬಲ್ಗುಪ್ಪೆ ಮತ್ತೆ ಮೇಟಿಗುಪ್ಪೆ ಅವ್ರಿಗೆ 2 ಇದ್ದು ಅವ್ರು ಓಟ್ನ ತೆಗೆದು ಅವೆರಡು ಓಟ್ ಇದ್ರು ಎಲ್ಲ ಕಾಯ್ತಿತ್ತು. ಅದೇ ರೀತಿ ನಮ್ಮ ಸರ್ಗೂರಿನಲ್ಲಿ 2 JDS ಮೆಂಬರ್ ಇದ್ದಿದ್ದು, ಆ ಕ್ಯಾಟಗರಿ ವ್ಯಕ್ತಿ ಇರೋದು ಒಬ್ಬರೇ ಮೆಂಬರ್, ಬಿಜೆಪಿ ಒಬ್ರು JDS ಅಲ್ಲೂ. ಕಳೆದ ಚುನಾವಣೆಯಲ್ಲಿ 10 ತಿಂಗಳು 20 ತಿಂಗಳು ಅಂತ ಶೇರ್ ಮಾಡಿದ್ದು, ಅದು ಕೆಲವು ಬದಲಾವಣೆಯಲ್ಲಿ ಆಗಲಿಲ್ಲ. ನಾನು ನಮ್ಮ ಪಕ್ಷದ ಸ್ವಾಮಿಗೆ ಮೆಂಬರ್ಗೆ ಗೋಪಾಲಸ್ವಾಮಿ ಮುಖಾಂತರ ನಾನು ಪಕ್ಷ ಬಿಡ್ಬೇಡಪ್ಪ, ನೀನು 1ನೇ ತಾರೀಕು ಒಳಗಡೆ ನೀನು ಅಧ್ಯಕ್ಷ ಮಾಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ದುಡುಕ್ ಹೋದ್ರು. ಫಲಿತಾಂಶ ಏನು ಅಂತ 27ನೇ ತಾರೀಕು ಗೊತ್ತಾಗುತ್ತೆ. ಅವ್ರು ಒಳ್ಳೇದಾಗ್ಲಿ, ಯಾಕೆಂದ್ರೆ ಕಳೆದ ಬಾರಿನೇ ಆಗ್ಬೇಕಾಗಿತ್ತು, ಆಗಕ್ಕಾಗಿಲ್ಲ. ಈ ಬಾರಿ ಒಳ್ಳೇದಾಗಿ ಅಧಿಕಾರ ಸಿಗ್ಲಿ. ನಮ್ಮ ಮೆಂಬರ್ನ ಕರ್ಕೊಂಡು ಹೋಗಿ ದಿನಾಂಕ ಕೊಡಿಸಿದ್ದಾರೆ. 2 ತಿಂಗಳು ಸಮಯ ನಿಗದಿ ಮಾಡಿದೆ, 2 ತಿಂಗಳು ತಹಸೀಲ್ದಾರ್ಗೆ ಹೇಳಿ ಅದನ್ನ ಓಡ್ ಮಾಡಿ 2 ತಿಂಗಳು ಆದ್ಮೇಲೆ ಇವ್ರು ಹೋಗಿ ಫ್ಲಾಗ್ ಹಿಡ್ಕೊಂಡ ಮೇಲೆ ಫ್ಲಾಗ್ ಹಿಡ್ಕೊಂಡ್ರೆ ಆಗೋಯ್ತಾ? ಅದು ಸದಸ್ಯತ್ವ ಇರೋದು JDS, ದಾಖಲೆ ಪ್ರಕಾರ ಆ ಮೆಂಬರ್ ಆಗಿರೋದು JDS ಅಲ್ಲಿ. ಹೋಗಿ ಕೈಲಿ ಫ್ಲಾಗ್ ಹಿಡ್ಕೊಂಡ್ರೆ ಕಾಂಗ್ರೆಸ್ ಸದಸ್ಯತ್ವ ಆಗೋಯ್ತಾ? ಗೆದ್ದಿರೋದು JDS ಅಲ್ಲಿ. ಅದಕ್ಕೆ ಅವ್ರು ಗೆದ್ದ ಮೇಲೆ ನಾವು ಚುನಾವಣೆ ಆದ ತಕ್ಷಣ ನನ್ನ ಪಾರ್ಟಿ ವಾಪಸ್ ಬರ್ತೀನಿ ಅಂತ ಹೇಳಿದರೆ ಆ ಮಾತುಕತೆ ನನ್ನ ಜೊತೆ ಅವ್ರ ಜೊತೆ ಮಾತುಕತೆ ಆಗಿ ಅಲ್ಲಿ ಹೋಗಿರೋದವರು. ಅದರಿಂದ ಯಾರು ಏನು ಬೇಜಾರು ಮಾಡ್ಕೊಳ್ಳೋದು ಬೇಡ. ಅವ್ರೋಗ ಅಲ್ಲಿ ಗೆದ್ದು ಅಧಿಕಾರ ಇಟ್ಕೊಂಡು ಬರ್ಲಿ. ನಾವೆಲ್ಲರೂ ದಯವಿಟ್ಟು ತಾಲೂಕಿನ JDS ಮುಖಂಡರಾದ ಗೋಪಾಲಸ್ವಾಮಿ, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಹರೀಶ್ ಗೌಡ್ರು ಸೇರಿದಂತೆ ಇನ್ನಿತರ ಸ್ಥಳೀಯ ಮುಖಂಡರುಗಳು ಮಾತನಾಡಿ, JDS ಪಕ್ಷ ನಾಯಕರನ್ನ ಹುಟ್ಟಿ ಹಾಕುವ ಕಾರ್ಖಾನೆ ಇದ್ದಂತೆ ಪಕ್ಷದಲ್ಲೇ ಇದ್ದು ಪಕ್ಷದಿಂದ ಎಲ್ಲವನ್ನ ಪಡೆದು ಸಾಕಷ್ಟು ಜನ ದ್ರೋಹ ಮಾಡಿದ್ದಾರೆ. ನಂಬಿಕೆ ಮತ್ತು ಪಕ್ಷದ್ರೋಹಿ ಕೆಲಸದಿಂದ JDS ಪಕ್ಷಕ್ಕೆ ಹಿನ್ನಡೆಯಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಇದು ಪುನರಾವರ್ತನೆ ಆಗಲ್ಲ. ತಾಲೂಕಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಪಕ್ಷ ಮತ್ತು ಪಕ್ಷದ ನಾಯಕರುಗಳ ಬಲ ಹೆಚ್ಚಿಸುವ ಕಾರ್ಯ ಮಾಡಬೇಕಿದೆ. ಅದು ಪಕ್ಷಕ್ಕೆ 25 ವರ್ಷ ತುಂಬಿದ ಈ ಬೆಳ್ಳಿ ಮಹೋತ್ಸವದಿಂದಲೇ ಆರಂಭವಾಗಲಿ. 2028ರ ಚುನಾವಣೆಗೆ ಗೆಲುವಿಗೆ ಎಲ್ಲರೂ ಸಂಕಲ್ಪ ಮಾಡುವಂತೆ ಮನವಿ ಮಾಡಿದ್ರು. ತಾಲೂಕಿನ JDS ಹಿರಿಯ ಮುಖಂಡರಾದ ಲಿಂಗಣ್ಣೇಗೌಡರು, ನರಸಿಂಹೇಗೌಡರು, ಪ್ರಶಾಂತ್ ನಾಯಕ್, ಮಳಲಿ ಶಾಂತಣ್ಣ, ದೇವಣ್ಣ, MD ಮಂಚಯ್ಯ, ಕೃಷ್ಣಪ್ಪ ಸೇರಿದಂತೆ ಇನ್ನಿತರೆ ಮುಖಂಡರು, ಕಾರ್ಯಕರ್ತರುಗಳ ಜೊತೆ 100 ಮಂದಿ ಈ ಸಂದರ್ಭ ಉಪಸ್ಥಿತರಿದ್ದರು. ನಮ್ಮ ಪಕ್ಷ ದೇವೇಗೌಡರ ಕಟ್ಟಿ 25 ವರ್ಷ ಆಯಿತು. 25 ವರ್ಷದ ಬೆಳ್ಳಿ ಹಬ್ಬವನ್ನು ನಾವು ಆಚರಿಸ್ತೀವಿ. ಇವೆಲ್ಲ ಸಾಕಾರದಿಂದ ಮಾಡ್ತಾ ಇದ್ದೀವಿ. ಇದಕ್ಕೆ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲ ಜನಾಂಗದ ಪರವಾಗಿ, ಎಲ್ಲ ರೈತರ ಪರವಾಗಿ ಅತಿ ಹೆಚ್ಚು ಯೋಚನೆಯನ್ನ ಮಾಡಿ ರೈತರ ಪರವಾದಂಥ ಕೆಲಸಗಳನ್ನ ಮಾಡಿರೋದು ಅಂತ ಹೇಳಿದ್ರೆ ನಮ್ಮ ಸಾಮಾನ್ಯ ದೇವೇಗೌಡರು, ಕುಮಾರಣ್ಣವರು. ಯಾಕಪ್ಪ ಅಂತ ಹೇಳಿದ್ರೆ, ಇದುವರೆಗೂ ಆಗಿರೋಂಥ ಮುಖ್ಯಮಂತ್ರಿಗಳಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಸಹ ಬಡವರ ಬಗ್ಗೆ, ರೈತರ ಬಗ್ಗೆ ಯೋಚನೆಯನ್ನ ಮಾಡಿ ಯಾವ ಕಾರ್ಯಕ್ರಮಗಳನ್ನು ಕೊಟ್ಟಿಲ್ಲ. ಕುಮಾರಣ್ಣವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ, ದೇವೇಗೌಡರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ರೈತರ ಪರವಾಗಿ ಕೊಟ್ಟರು.
ಯಾಕಪ್ಪ ಕೊಟ್ರು ಅಂತ ಹೇಳಿದ್ರೆ ಅವ್ರು ಪ್ರತಿನಿತ್ಯ ಇಲ್ಲಿ ಎಲ್ಲರಿಗೂ 25,000 ಅವತ್ತಿನ ಕಾಲದಲ್ಲಿ 25,000 ಅಂದ್ರೆ ಈಗ 25 ಲಕ್ಷ. 1 ದಿನ 24 ಗಂಟೆ ಒಳಗೆ ಪ್ರತಿಯೊಬ್ಬ ರೈತರಿಗೂ ಸಹ 25,000 ಚೆಕ್ ವಿತರಣೆ ಮಾಡಿದಂತ ಏಕೈಕ ಪಕ್ಷ ಜೆಡಿಎಸ್ ಪಕ್ಷ. ಹಾಗಾಗಿ ಇವತ್ತು ಸಂಭ್ರಮ ಆಚರಣೆಯ ಜೊತೆಗೆ ಇವತ್ತು ನಮ್ಮ ಕಸಬಾ ಅಧಿಕಾರವನ್ನು ಹಿಡಿದಿದೆ. ಈ ಒಂದು ನಮ್ಮ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸಹಕಾರಿಗಳು ಏನು ಮತ್ತೆ ನಮ್ಮ ಅಲ್ಲಿ ಕೃಷ್ಣವರು ಮಾತಾಡುವಾಗ ನಮ್ಮ ಅಧ್ಯಕ್ಷರು ಹೇಳ್ತಾರೆ, ನೂತನ ಅಧ್ಯಕ್ಷರು ಈ ಒಂದು ಸೊಸೈಟಿಯನ್ನ ಮುಂಚೂಣಿಗೆ ತಗೊಂಡು ಹೋಗ್ತೀವಿ, ರೈತರಿಗೆ ಹೆಚ್ಚಿನದಾಗಿ ಸೌಲಭ್ಯವನ್ನು ಒದಗಿಸಕ್ಕೆ ಸತತವಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಆ ನಿಟ್ಟಿನಲ್ಲಿ